ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಜನರ ಪ್ರಶ್ನೆ, ಈಗೇನ್ ಜಮಾ ಆಗ್ತಾ ಇದೆಯಲ್ಲ 32ನೇ ಕಂತು, ಅದ್ ಯಾವ ತಿಂಗಳು ಹಣ? 31ನೇ ಕಂತು ನಿಮ್ಗೇನು ಆಲ್ರೆಡಿ ಜಮಾ ಆಗಿದೆಯಲ್ಲ ಅದ್ ಯಾವ ತಿಂಗಳ ಹಣ? ಇನ್ನು 33ನೇ ಕಂತು ನಿಮ್ಗೇನ್ ಬರ್ಬೇಕಾಗಿದೆಯಲ್ಲ ಅದು ಯಾವ ತಿಂಗಳ ಹಣ? ಒಟ್ಟಾರೆ ನಿಮ್ಗೆ ಎಷ್ಟು ಕಂತುಗಳು ಇದುವರೆಗೂ ಸಹ ಬರೋದು ಬಾಕಿ ಇದೆ, ಎಷ್ಟು ಕಂತುಗಳು ಜಮಾ ಆಗಿದೆ, ಈ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ಇದೆ. ಎಲ್ಲರೂ ಕೂಡ ನೋಡ್ಲೇಬೇಕಾದ ವಿಡಿಯೋ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂದ್ರೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಗೃಹಲಕ್ಷ್ಮಿ 31, 32 ಎರಡು ಸೈಮಲ್ಟೇನಿಯಸ್ಲಿ ಎರಡು ಕೂಡ ಒಟ್ಟಿಗೆ ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಒಂದೇ ದಿನದಲ್ಲಿ 4,000 ಜಮಾ ಆಗ್ತಾ ಇದೆ. ಕೆಲವೊಂದಿಷ್ಟು ಜನರಿಗೆ ಒಂದ್ 2 ದಿನ 3 ದಿನ ಅಥವಾ ಒಂದ್ ವಾರ ಗ್ಯಾಪ್ ಅಲ್ಲಿ ಒಂದ್ 2,000 ಪ್ಲಸ್ 2,000 ಜಮಾ ಆಗ್ತಾ ಇದೆ. ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ 32ನೇ ಕಂತಿನ ಹಣ ನಿನ್ನೆ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೇನೆ. 50% ಗಿಂತ ಹೆಚ್ಚು ಜನರಿಗೆ ಈಗ ಆಲ್ರೆಡಿ ಜಮಾ ಆಗಿದೆ. ನಿಮಗೂ ಜಮಾ ಆಗಿದೆಯಾ ಇಲ್ವಾ ತಪ್ಪದೇ ಕಮೆಂಟ್ ಮಾಡಿ. ಮೊದಲನೇದಾಗಿ ಹೇಳ್ಬೇಕಂದ್ರೆ 31ನೇ ಕಂತಿನ ಹಣ ಅಂದ್ರೆ ಅದು ಏಪ್ರಿಲ್ ತಿಂಗಳ ಹಣ. ಓಕೆನಾ? ಏಪ್ರಿಲ್ ತಿಂಗಳಲ್ಲಿ ಬರಬೇಕಾದ ಹಣ ಇವಾಗ ಜಮಾ ಆಗ್ತಾ ಇದೆ. 32ನೇ ಕಂತಿನ ಹಣ ಅಂದ್ರೆ ಅದು ಮೇ ತಿಂಗಳ ಹಣ. ಓಕೆನಾ? 31 ಏಪ್ರಿಲ್, 32ನೇ ಕಂತು ಅಂದ್ರೆ ಅದು ಮೇ ತಿಂಗಳ ಹಣ. 33ನೇ ಕಂತು ನಿಮ್ಗೆ ನೆಕ್ಸ್ಟ್ ಬರ್ಬೇಕಲ್ಲ, ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಬಂದಿದೆಯಲ್ಲ, ಅದು ನಿಮಗೆ ಜೂನ್ ತಿಂಗಳ ಹಣ. ಅಲ್ಲಿಗೆ ನಿಮಗೆ 32ವರೆಗೂ ರಿಲೀಸ್ ಆಗಿದೆ, ಸಾರ್ವತ್ರಿಕವಾಗಿ ಬಿಡುಗಡೆ ಆಗ್ತಾ ಇದೆ. 33 ಅಂದ್ರೆ ಜೂನ್ ಮತ್ತೆ ಜುಲೈ, ಈಗ ಆಗಸ್ಟ್ ನಡೀತಾ ಇರೋದ್ರಿಂದ ಜೂನ್ ಮತ್ತೆ ಜುಲೈ 2 ಕಂತುಗಳು ಪೆಂಡಿಂಗ್ ಇದೆ ಸರ್ಕಾರದ ಕಡೆಯಿಂದ. ಅದರ ಜೊತೆಯಲ್ಲಿ ಕಳೆದ ವರ್ಷ ಏನು 2025 ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಇದುವರೆಗೂ ಸಹ ಬಿಡುಗಡೆ ಆಗಿಲ್ಲ. ಆ 2 ಪ್ಲಸ್ ಈ 2 ಜೂನ್ ಜುಲೈ ಮತ್ತೆ ಕಳೆದ ವರ್ಷ ಫೆಬ್ರವರಿ ಮಾರ್ಚ್ 2 ಸೇರ್ಬಿಟ್ಟು 4 ಕಂತುಗಳು. ನಿಮಗೆ 4 ಕಂತುಗಳು ಅಂದ್ರೆ ಸುಮಾರು 8,000 ರೂಪಾಯಿ ಸರ್ಕಾರದ ಕಡೆಯಿಂದ ಇದುವರೆಗೂ ನಿಮಗೆ ಜಮಾ ಆಗೋದು ಬಾಕಿ ಇದೆ. ಪ್ರತಿ ತಿಂಗಳು ಒಂದೊಂದು ಕಂತು ರಿಲೀಸ್ ಆಗ್ತಾ ಇತ್ತು. ಬಟ್ ಈ ಒಂದು ಜುಲೈ ಮತ್ತೆ ಆಗಸ್ಟ್ ಅಲ್ಲಿ 2 ಕಂತುಗಳು ರಿಲೀಸ್ ಆಗಿರುವಂತದ್ದು ಖುಷಿ ವಿಚಾರ. ಆದಷ್ಟು ಬೇಗ ಸರ್ಕಾರ ಪೆಂಡಿಂಗ್ ಇರುವಂತ ಕಳೆದ ವರ್ಷದ 2 ಕಂತು ಮತ್ತೆ ಈಗ ಜೂನ್ ಜುಲೈ 2 ಕಂತನ್ನ ರಿಲೀಸ್ ಮಾಡಿಬಿಟ್ರೆ ನೆಕ್ಸ್ಟ್ ಇಂದ ಸೆಪ್ಟೆಂಬರ್ ಇಂದ ಹಣ ಬಿಡುಗಡೆ ಮಾಡ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ನನಗೂ ಕೂಡ ಈ ರೀತಿ ಮಾಡಿದ್ರೆ ಒಳ್ಳೇದು. ಪ್ರತಿ ತಿಂಗಳು ಒಂದು ದಿನಾಂಕಕ್ಕೆ ಫಿಕ್ಸ್ ಮಾಡಿಕೊಂಡು 10ನೇ ತಾರೀಕು 15ನೇ ತಾರೀಕು ಈ ರೀತಿ ಜಮಾ ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ಲ ಕಂತುಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದೇನೆ. ನಿಮಗೆ ಯಾವ ಕಂತು ಪೆಂಡಿಂಗ್ ಇದೆ, ನಿಮ್ಗೆ ಯಾವ ಕಂತು ಬಂದಿದೆ, ಎಲ್ಲಿವರೆಗೂ ಬಂದಿದೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮಗೇನಾದ್ರೂ 4, 5, 6 ತಿಂಗಳ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿ ಸ್ಟೇಟಸ್ ಅನ್ನು ಒಂದ್ಸರಿ ಚೆಕ್ ಮಾಡಿಸಿ. ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ, ಗ್ರಾಮವನ್ನಿರ್ಬೋದು, ಬೆಂಗಳೂರನ್ನಿರ್ಬೋದು, ಕರ್ನಾಟಕವನ್ನಿರ್ಬೋದು, ಏನು ಪ್ರಾಬ್ಲಮ್ ಆಗಿದೆ ಅಂತ ಫಸ್ಟ್ ಚೆಕ್ಔಟ್ ಮಾಡಿ. ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.